ನಮಸ್ಕಾರ ನಿಮ್ಗೆಲ್ಲರಿಗೂ. ಇವತ್ತೊಂದು ಹೊಸ ಟಾಪಿಕ್ ಜೊತೆ, ಹೊಸ ಟೆಕ್ನಾಲಜಿ ಜೊತೆ ಬಂದಿದ್ದೀನಿ. ನನ್ನ ಚಾನೆಲ್ ಆದಂತಹ ಮನೋಜಯ ಸರ್ವದಮ್ಮ ಬಿ ಮ್ಯೂಸಿಕ್ ಅಂಡ್ ವಿಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತೇನ್ ಟೆಕ್ನಾಲಜಿ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದೀವಪ್ಪ ಅಂದ್ರೆ suno.ai ಅಂತ. ಈ AI ಬಂದು ಜಸ್ಟ್ ಲೈಕ್ ಚಾಟ್ ಜಿಪಿಟಿ ಹೇಗಿದೆಯಲ್ವಾ ಅದೇ ತರ, ಬಟ್ ಮ್ಯೂಸಿಕ್ ಗೆ. ಸೊ ನನ್ನ ಯೂಟ್ಯೂಬ್ ಚಾನಲ್ಗೆ ಮ್ಯೂಸಿಕ್ ಬೇಕು, ಕಾಪರೇಟ್ ಫ್ರೀ ಮ್ಯೂಸಿಕ್ ಬೇಕು, ಹೇಗ್ ಜನರೇಟ್ ಮಾಡ್ಕೊಳ್ಳೋದು ನನಗೆ ಐಡಿಯಾ ಇದೆ, ಬಟ್ ನನಗೆ ಮ್ಯೂಸಿಕ್ ಮಾಡಕ್ ಬರಲ್ಲ ಅಂತಂದನ್ನೋರ್ಗೆ ಈ ಟೂಲ್ ಹೆಲ್ಪ್ ಮಾಡುತ್ತೆ. suno.ai ಅಂದ್ರೆ ಏನು, ನಾನು ಫಸ್ಟ್ ಟೈಮೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಹೇಗಿರುತ್ತೆ ಏನು ಎತ್ತ ಅಂತ. ಬರೋ ವಿಡಿಯೋದಲ್ಲಿ ಪೂರಾ ಎಕ್ಸ್ಪ್ಲನೇಷನ್ suno.ai ಅಲ್ಲಿ ಎರಡು ವೇ ಅಲ್ಲಿ ನಾನು ಯೂಸಿಂಗ್ ಚಾಟ್ ಜಿಪಿಟಿ ಒಂದು, ಇನ್ನೊಂದು ನಮ್ದೇ ಆದಂತಹ ಪ್ರಾಂಪ್ಟ್ ಯೂಸ್ ಮಾಡಿ ಹೇಗೆ ಜನರೇಟ್ ಮಾಡ್ಕೋಬಹುದು ನೀವು ಮ್ಯೂಸಿಕ್, ಅಥವಾ ಸಾಂಗ್ ನೇ ಜನರೇಟ್ ಮಾಡಬಹುದು, ಸಾಂಗ್ ಹೇಗೆ ಜನರೇಟ್ ಮಾಡಬಹುದು, ಮ್ಯೂಸಿಕ್ ಹೇಗೆ ಜನರೇಟ್ ಮಾಡಬಹುದು ಅಂತ 2-3 ಆಸ್ಪೆಕ್ಟ್ಸ್ ನ ಎಕ್ಸ್ಪ್ಲೇನ್ ಮಾಡಿದೀನಿ. ಆ ವಿಡಿಯೋನ ನೋಡೋಣ ಬನ್ನಿ. ಹೀಗೆ ಗೂಗಲ್ ಸರ್ಚ್, ಯಾವುದೇ ಸರ್ಚ್ ಇರಲಿ, ಆ ಸರ್ಚ್ ಬಾರ್ ಅಲ್ಲಿ ಹೋಗಿ ಸುನೋ AI ಅಂತ ಟೈಪ್ ಮಾಡಿ. ಸುನೋ AI ಓಪನ್ ಆಗತ್ತೆ. ಅಲ್ಲಿ ಒಂದಿಷ್ಟು ಸಾಂಗ್ಸ್ ಕೇಳಿಸ್ಕೋಬಹುದು ನೀವು. ಕಾಪಿರೈಟ್ ಬಿಡ್ಬೋದು ಅಂತಂದು ಸಾಂಗ್ ಮ್ಯೂಟ್ ಮಾಡಿದೀನಿ. ಒಂದಿಷ್ಟು ಆಪ್ಷನ್ಸ್ ಕೊಟ್ಟಿರ್ತಾರೆ, ಯಾವ ತರ ಇರುತ್ತೆ, ಹೇಗಿರುತ್ತೆ ಅಂತ. ಮೇಕ್ ಎ ಸಾಂಗ್ ಫಾರ್ ಎ ವರ್ಕೌಟ್, ಮೇಕ್ ಎ ಸಾಂಗ್ ಫಾರ್ ಹಾಲಿಡೇಸ್, ಮೇಕ್ ಎ ಹ್ಯಾಪಿ ಸಾಂಗ್. ಸುಮ್ಮನೆ ಅದು ಜನರಲೈಸ್ಡ್ ಸಾಂಗ್ಸ್ ಟಾಪಿಕ್. ಅದು ಬ್ಲಾಗ್ ಅಲ್ಲಿ ಹೋಗಿ ನೋಡೋಣ. ನೀವು ಓದಿ ಏನೇನಿದೆ, ಮಾನಿಟೈಸ್ ಮಾಡ್ಬೋದಾ ಇಲ್ವಾ, ಬೇರೆಯವ್ರು ಏನು ಹಾಕಿದ್ದಾರೆ, ಹೇಗೆ ಜನರೇಟ್ ಮಾಡಿದ್ದಾರೆ ಎಲ್ಲಾನು ಕಾಣ್ತಾ ಇರುತ್ತೆ ಅಲ್ಲಿ. ಸೊ ಜನರೇಟ್ ಮಾಡೋದಕ್ಕೆ ಪ್ರಾಂಪ್ಟ್ ಕೊಡ್ಬೇಕಾಗತ್ತೆ ನೀವು. ಕ್ರಿಯೇಟ್ ಎ lo-fi beat music for a coffee shop in 90s nostalgia. ರಿಜಿಸ್ಟರ್ ಆಗ್ಬೇಕಾಗತ್ತೆ. ರಿಜಿಸ್ಟ್ರೇಷನ್ ಪ್ರೋಸೆಸ್ ಈಸಿ. ಗೂಗಲ್ ಇದ್ರೆ ಗೂಗಲ್ ಇಂದ ಆಗ್ಬೋದು, ಡಿಸ್ಕಾರ್ಡ್ ಇದ್ರೆ ಡಿಸ್ಕಾರ್ಡ್ ಇಂದ ಆಗ್ಬೋದು. ಸೊ ನಾನು ಗೂಗಲ್ ಇಂದ ಲಾಗಿನ್ ಆದೆ, ಈವನ್ ಮೊಬೈಲ್ ಫೋನ್ ಇಂದನೂ ಇದೆ. ಸೊ ಲಾಗಿನ್ ಪ್ರೋಸೆಸ್ ಆದ್ಮೇಲಿಂದು ಇದು ನಿಮಗೆ ಡ್ಯಾಶ್ ಬೋರ್ಡ್ ಬರುತ್ತೆ. ಡ್ಯಾಶ್ ಬೋರ್ಡ್ ಅಲ್ಲಿ ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ ತೋರಿಸ್ತಾರೆ, ನೋಡಿ. ಸೊ ನೀವು ಫ್ರೀಯಾಗಿ ಅಕೌಂಟ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ 50 ಕ್ರೆಡಿಟ್ಸ್ ಇರುತ್ತೆ, ಅಷ್ಟು ಜನರೇಟ್ ಮಾಡ್ಕೋಬೋದು. ಸೊ ಸಾಂಗ್ ಡಿಸ್ಕ್ರಿಪ್ಷನ್ ಅಂತ ಇರೋ ಕಡೆ ಕ್ರಿಯೇಟ್ ಎ lo-fi beat music for a coffee shop in 90s nostalgia, slow with jazz vibes and groovy sound. ಇದನ್ನು ಕೊಟ್ಟು ಕ್ರಿಯೇಟ್ ಅಂತ ಕೊಡ್ತಾ ಇದ್ದೀನಿ. ಕೆಫೆ ಸೆರೆನೇಡ್ ಅಂತ 2 ಟ್ರ್ಯಾಕ್ಸ್ ಜನರೇಟ್ ಆಗಿದೆ. ನೋಡೋಣ ಹೇಗಿದೆ ಅಂತ ಕೇಳಿಸ್ಕೊಳ್ಳಿ. ಲಿರಿಕ್ಸ್ ಎಲ್ಲ ಅದನ್ನೇ ಜನರೇಟ್ ಮಾಡ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತು ಸುಮ್ಮನೆ ಪ್ಲೇ ಮಾಡೋಣ, ನೋಡೋಣ ಹೇಗೆ ಮಾಡಿದೆ. ಎರಡನೇ ವರ್ಷನ್. ಸೊ ಅದೇನು ಕ್ರ್ಯಾಕ್ ಸೌಂಡ್ ಕೇಳ್ತಾ ಇದ್ದೀರಲ್ವಾ, ಅದನ್ನೇ ಲೋಫಿ ಫೀಲ್ ಅಂತಾರೆ. 90s ಟೇಪ್ ಎಫೆಕ್ಟ್ ಅದು. ಕ್ರ್ಯಾಕ್ ಸೌಂಡ್ ಏನು ಕೇಳ್ತಾ ಇದೆ ನಿಮಗೆ. ಆಪ್ಷನ್ಸ್ ಬೇರೆ ಇದೆ, ಡೌನ್ಲೋಡ್ ಮಾಡ್ಕೋಬಹುದು ನೀವು. ಇಲ್ಲ ಬಗ್ಸ್ ಏನಾದ್ರು ಕಾಣಿಸಿದ್ರೆ ರಿಪೋರ್ಟ್ ಕೂಡ ಮಾಡ್ಬೋದು ನೀವು. ಸ್ಟಾರ್ಟಿಂಗ್ ಅಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ ಎಲ್ಲರಿಗೂ ಟೆಸ್ಟಿಂಗ್ ಅಲ್ಲಿ ಇರೋದ್ರಿಂದ.
ನೀವು ಏನಾದರೂ ಬಗ್ಸ್ ಫೈಂಡ್ ಔಟ್ ಮಾಡಿದ್ರೆ ರಿಪೋರ್ಟ್ ಮಾಡ್ಬೋದು. ಆಮೇಲೆ ಇದನ್ನ ಯೂಟ್ಯೂಬಿಗೆ ಯೂಸ್ ಮಾಡ್ಕೋಬೋದಾ ಏನು ಎತ್ತ ಅಂತಂದ್ರೆ ಟ್ರೈ ಮಾಡಿಲ್ಲ, ಟ್ರೈ ಮಾಡಿದ್ರೆ ಏನೇ ಜನರೇಟ್ ಮಾಡಿದ್ರು ನಾವೀಗ ಯೂಟ್ಯೂಬ್ ಟರ್ಮ್ಸ್ ಪ್ರಕಾರ ಜನರೇಟೆಡ್ ಅಂತ ಮೆನ್ಷನ್ ಮಾಡ್ಬಿಡ್ಬೇಕು. ಸೊ ಕಸ್ಟಮ್ ಮೋಡ್ ಬೇರೆ ಇದೆ, ನೋಡೋಣ ಕಸ್ಟಮ್ ಮೋಡಲ್ಲಿ ಏನೇನು ಆಪ್ಷನ್ಸ್ ಇದೆ. ಸೊ ನೀವೇನೇ ಲಿರಿಕ್ಸ್ ಹಾಕ್ಬೋದು, ನಿಮ್ಮ ಸ್ಯಾಂಪಲ್ ಆಡಿಯೋನ ಕೂಡ ಅಪ್ಲೋಡ್ ಮಾಡಿ ಅದನ್ನು ಕೂಡ ಸಪ್ರೇಟ್ ಆಗಿ ಬೇರೆ ವರ್ಷನ್ ಥರ ಅದು ಮಾಡಿಕೊಡುತ್ತೆ. ಸ್ಯಾಂಪಲ್ ಆಡಿಯೋಸ್ ಇದ್ರೆ ಇದು ಇನ್ನೊಂದು ಸ್ಟೈಲ್ ಆಫ್ ಕ್ರಿಯೇಟಿಂಗ್ ಮ್ಯೂಸಿಕ್. ನನಗೆ ಲಿರಿಕ್ಸ್ ಬೇಡ, ಓನ್ಲಿ ಇನ್ಸ್ಟ್ರೂಮೆಂಟಲ್ ಬೇಕು ಅಂತಂದನವರು ಅಲ್ಲಿ ಸ್ವಿಚ್ ಇದೆ ಇನ್ಸ್ಟ್ರೂಮೆಂಟಲ್ ಅಂತಂದು ಚೇಂಜ್ ಮಾಡಿ. ಸೊ ಈ ಮೆಥಡಲ್ಲೂ ಮಾಡ್ಬೋದು ನೀವು. ಹೀಗೇನೆ ಲಿರಿಕ್ಸ್ ನನಗೆ ಬರೆಯೋಕೆ ಬರಲ್ಲಪ್ಪ ಅಂದರೆ ಈಗ ಏನು ಮಾಡ್ತಿದ್ದೀನಿ ನೋಡಿ, chatgpt. ಸೊ chatgptಗೆ ಹೋಗಿ ಲಾಗಿನ್ ಆಗಬೇಕು, ಯಾವುದೂ ಫ್ರೀ ಇಲ್ಲ. ನಿಮ್ಮ ಅಕೌಂಟಿಂದ, ಗೂಗಲ್ ಅಕೌಂಟಿಂದ ಲಾಗಿನ್ ಆಗಿನೇ ಎಲ್ಲ AISನ ಯೂಸ್ ಮಾಡ್ಬೋದು. ಸೊ chatgptಯಲ್ಲಿ ನಾನೀಗ ಅದರಲ್ಲಿ ಕೊಡಬೇಕಾಗಿರೋ ಪ್ರಾಂಪ್ಟ್ನ ಜನ್ರೇಟ್ ಮಾಡ್ತಾ ಇದ್ದೀನಿ. ನೀವು ಏನು ಮಾಡ್ಬೋದು, ಲಿರಿಕ್ಸ್ನೇ ಜನ್ರೇಟ್ ಮಾಡ್ಕೋಬೋದು. chatgptಗೆ ಲಿರಿಕ್ಸ್ ಜನ್ರೇಟ್ ಮಾಡು ಅಂತಂದ್ರೆ ಮಾಡಿಕೊಡುತ್ತೆ. ಜಸ್ಟ್ ಒಂದು ಗಿವ್ ಮಿ ಎ ಸಾಂಗ್ ಐಡಿಯಾ ಫಾರ್ ಎ ಹ್ಯಾಪಿ ಸಂಡೇ ವೈಬ್ಸ್, ಲೋಫಿ ಸಾಂಗ್ ಐಡಿಯಾ ಅಂತಂದು. ಸೊ ಅದೇ ಲೋಫೈ ಅಂತಂದ್ರೆ ಲೈಟ್ ಮ್ಯೂಸಿಕ್ ಇರುತ್ತೆ, ಅದರಿಂದ ಯಾರಿಗೂ ಇರಿಟೇಟ್ ಆಗಲ್ಲ. ಹಾಗೇನೆ ಏನಂತಾರೆ, ಕೇಳೋರ್ಗು ಇಂಪ್ ಅನಿಸ್ತಾ ಇರುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಅದಕ್ಕೆ ಸುಮ್ಮನೆ ಟೆಸ್ಟ್ ಮಾಡ್ತಾ ಇದ್ದೀನಿ ಹೇಗಿರುತ್ತೆ ಏನು ಅಂತ. ಹೋಲ್ಡ್ ಆನ್ ಎಲ್ಗೂ ಹೋಗ್ತಿದ್ದೆ, ತಡೀರಿ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಹೇಳೋದು ನನಗೆ, ಸೊ ನೀವು ಯೂಟ್ಯೂಬ್ ಚಾನಲ್ ಶುರು ಮಾಡಿರ್ಬೋದು, ನಂತರನೇ ಸಪೋರ್ಟ್ ಬೇಕಿರ್ಬೋದು. ಆ ಥರ ಯೂಟ್ಯೂಬ್ ಚಾನಲ್ ಅವ್ರು ಯಾರಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನನ್ನ ಕೈಲಿ ಆದಷ್ಟು ಹೆಲ್ಪ್ ಮಾಡ್ತೀನಿ. ನೀವೂ ಕೂಡ ಅಷ್ಟೇ. ಸೊ ಯಾರೇ ಕಮೆಂಟ್ ಮಾಡಿದ್ರು ಅವರ ಚಾನಲ್ ಚೆಕ್ ಮಾಡಿ, ಚೆನ್ನಾಗಿದೆ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಒಬ್ಬರಿಂದ ಒಬ್ಬರಿಗೆ ಸಪೋರ್ಟ್ ಆಗುತ್ತೆ ಇದು. ಎಲ್ಲರೂ ತಪ್ಪದೆ ಕಮೆಂಟ್ ಮಾಡಿ, ನಿಮ್ಮ ಚಾನಲ್ ಇದ್ದರೆ ಸಪೋರ್ಟ್ ಮಾಡೋಣ, ಯೂಟ್ಯೂಬ್ ಕಮ್ಯುನಿಟಿ ಬಿಲ್ಡ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು. ಗಿವ್ ಮಿ ಡಿಸ್ಕ್ರಿಪ್ಷನ್ ಅಂತಂದು ಯಾಕೆ ಆ್ಯಡ್ ಮಾಡಿದೆ ಅಂದರೆ, ನನಗೆ ಲಿರಿಕ್ಸು ಅಥವಾ ಐಡಿಯಾ ಬೇಡ. ಸೊ ಅದರಿಂದ ಡಿಸ್ಕ್ರಿಪ್ಟಿವ್ ಜನ್ರೇಷನ್ ಬೇಕು. ಅದನ್ನು ಪ್ರಾಪರ್ ಆಗಿ ನಾನು ಪ್ರಾಂಪ್ಟ್ ಕೊಟ್ಟಿದ್ದೀನಿ. ಸೊ ಜನ್ರೇಟ್ ಮಾಡ್ತು, ಕಾಪಿ ಮಾಡಿಕೊಂಡೆ ಫಸ್ಟು. ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿದ್ರೆ ಆಮೇಲೆ ನೋಡ್ತೀನಿ ಓನ್ಲಿ 200 ಕ್ಯಾರೆಕ್ಟರ್ಸ್ ಇದೆ. ಸೊ ಫುಲ್ ಬರ್ತಾ ಇಲ್ಲ, ಆ ಥರ ಅರ್ಧಂಬರ್ಧ ಕೊಟ್ಟರೆ ಕರೆಕ್ಟಾಗಿ ಬರಲ್ಲ ಅಂತ ಮತ್ತೆ chatgptನಲ್ಲಿ ಸೇಮ್ ಪ್ಯಾರಾಗ್ರಾಫ್ ಅಂಡರ್ 200 ಕ್ಯಾರೆಕ್ಟರ್ಸ್ ಜನ್ರೇಟ್ ಮಾಡಕ್ಕೆ ಕೊಟ್ಟೆ. ಸೊ ಅದು ಜನ್ರೇಟ್ ಮಾಡಿದ್ದನ್ನು ಕಾಪಿ ಮಾಡಿಕೊಂಡೆ, ಸಾಂಗ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ದೆ, ಕ್ರಿಯೇಟ್ ಕೊಟ್ಟೆ. ಡೈಲಿ 50 ಕ್ರೆಡಿಟ್ಸ್ ನನಗೂ ಗೊತ್ತಿಲ್ಲ, 50 ಕ್ರೆಡಿಟ್ಸ್ ಅಂತ ಇತ್ತು. ಸನ್ನಿ ಸಂಡೇಸ್ ಅಂತ ಟೈಟಲ್ ಕೊಟ್ಟು 2 ಜನ್ರೇಟ್ ಆಗಿದೆ. ಕೇಳಿಸ್ಕೊಳ್ಳಿ ಹೇಗಿರುತ್ತೆ ಅಂತ ಮ್ಯೂಸಿಕ್. ಇನ್ನೂ ಜನ್ರೇಟ್ ಆಗ್ತಾ ಇದೆ, ನಾನು ಟ್ರೈ ಮಾಡ್ತಾ ಇದ್ದೆ ಎಲ್ಲಿವರೆಗೂ ಪ್ಲೇ ಆಗುತ್ತೆ ಅಂತ. ಬಟ್ ವಿಡಿಯೋದಲ್ಲಿ ಬಿಡಿ, ಆಡಿಯೋ ಕೇಳಿಸ್ಕೊಳ್ಳಿ ಯಾವ ಥರ ಜನ್ರೇಟ್ ಆಗಿದೆ ಅಂತ. ಅದು ಫಸ್ಟ್ ಒಂದು ನೀವು ಕೇಳಿಸ್ಕೊಂಡಿದ್ದು. ಯಾವುದೇ ಪ್ರಾಂಪ್ಟ್ಗೆ 2 ಜನ್ರೇಟ್ ಆಗುತ್ತೆ. ಆಪ್ಷನ್ ಕೂಡ ಇದೆ, ಎಡಿಟ್ ಮಾಡ್ಬೋದು ಡಿಸ್ಪ್ಲೇ ಲಿರಿಕ್ಸ್. ಸೆಕೆಂಡ್ ವರ್ಷನ್ನು ಜನ್ರೇಟ್ ಆಗ್ತಾ ಇದೆ. ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ ಜನ್ರೇಟ್ ಆಗೋಕ್ಕೆ. ನನಗೂ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದ್ರಿಂದ. ಅಲ್ಲಿ ಕೆಳಗಡೆ ಡ್ಯಾಶ್ 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 ಇದೆಯಲ್ವ, ಅದು ನಂಬರ್ ಆಗಿ ಕನ್ವರ್ಟ್ ಆಗುತ್ತೆ. ಅದಾದಮೇಲೆ ಪ್ಲೇ ಮಾಡಿ. ನಾನು ನಿಮ್ಮ ಹಾಗೇ ಫಸ್ಟ್ ಟೈಮೇ ಯೂಸ್ ಮಾಡ್ತಾ ಇರೋದು. ಈಗ ನಂಬರ್ ಬಂತು 1 minute 34 seconds. ಅದಾದಮೇಲಿಂದ ಪ್ರಾಪರಾಗಿ ಪ್ಲೇ ಆಗ್ತಾ ಇದೆ. ಚೆನ್ನಾಗಿದೆ ಗ್ರೂವು. ಸೊ ನಿಮ್ಗೆ ಇದು ಹೀಗೇನೆ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ, ಯಾರಾದರೂ ಮ್ಯೂಸಿಷಿಯನ್ಸ್ ಇದ್ದರೆ ಅವರು ಇದ್ರ ಜೊತೆ ಇನ್ನೂ ಬೇರೆ ಬೇರೆ ಮಿಕ್ಸಿಂಗ್ ಆ್ಯಡ್ ಮಾಡ್ಕೊಂಡು ಹಾಕೋಬೋದು. ಬಟ್ ಅಟ್ರಿಬ್ಯೂಷನ್ ಕೊಡೋದನ್ನ ಮರಿಬೇಡಿ. ಎಲ್ಲೇ ಹಾಕಿದ್ರು ಅಟ್ರಿಬ್ಯೂಷನ್ ಕೊಡಿ. ಏನೇ ಆದ್ರೂ ಅಟ್ರಿಬ್ಯೂಷನ್ ವೆರಿ ಇಂಪಾರ್ಟೆಂಟು. ಈಗ ಆಮೇಲೆ ಯೂಟ್ಯೂಬಲ್ಲಿ ಜನರೇಟೆಡ್ ಬೈ AI ಅಂತಂದು ಸ್ವಿಚ್ ಇರುತ್ತೆ, ಆನ್ ಕೊಡಿ, ಅದು ಎಸ್ ಅಂತ ಕೊಟ್ಟಿರಿ. ಸೊ ಮುಂದೆ ಏನೇ ಪ್ರಾಬ್ಲಮ್ಸ್ ಆದ್ರೂ ನಿಮಗೆ ಪ್ರಾಬ್ಲಮ್ ಬರಲ್ಲ.
ಜನರೇಟೆಡ್ ಬೈ AI ಕೊಟ್ಟಿದ್ರೆ, ಇಲ್ಲಾಂದ್ರೆ ಅದಕ್ಕೂ ಹೊಸ ಲಾ ಏನಾದ್ರು ಬಂತು ಅಂತಂದ್ರೆ ಕಷ್ಟ ಆಗುತ್ತೆ. ಅದರಿಂದ ಮಾನಿಟೈಸೇಷನ್ ಮಾಡ್ಕೋಬೋದಾ ಅಂತಂದನ್ನೋರಿಗೆ ಅದು ಟ್ರೈ ಮಾಡಿಲ್ಲ, ಗೊತ್ತಿಲ್ಲ. ಈಗ 0 ಕ್ರೆಡಿಟ್ಸ್ ಆಗಿದೆ. ಮಾನಿಟೈಸೇಷನ್ ಮಾಡ್ಕೋಬಹುದಾ ಇಲ್ವಾ, ಪೇಯ್ಡ್ ವರ್ಷನ್ ಅಲ್ಲಿ ಮಾಡ್ಕೋಬಹುದು, ಅದು ಗೊತ್ತಿದೆ. ಅನ್ಪೇಯ್ಡ್ ವರ್ಷನ್ ನನ್ಗೂ ಅಷ್ಟೊಂದು ಐಡಿಯಾ ಇಲ್ಲ. ಚೆಕ್ ಮಾಡ್ತೀನಿ. ಚೆಕ್ ಮಾಡಿ ಹೊಸ ಅಪ್ಡೇಟ್ ಜೊತೆ ಮತ್ತೆ ಇದೇ ತರದ ವಿಡಿಯೋ ಜೊತೆ ಇನ್ನೊಂದ್ಸಲ ಮೀಟ್ ಆಗೋಣ. ನಿಮಗೆ ನಾನು ಮಾಡಿರೋ ಕಂಟೆಂಟ್ ಇಷ್ಟ ಆಯ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕೋದನ್ನು ಮರೆಯಬೇಡಿ. Suno.ai ಮತ್ತೆ chatgpt ನ ಯೂಸ್ ಮಾಡಿಕೊಂಡು ಹೇಗೆ ಮ್ಯೂಸಿಕ್ ಕ್ರಿಯೇಟ್ ಮಾಡ್ಬೋದು ಅಂತಂದು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ನೀವು ಯಾವುದಾದ್ರೂ ಟೂಲ್ಸ್ ಯೂಸ್ ಮಾಡ್ತೀರಾ ಅಂದರೆ ಅದನ್ನು ಕಮೆಂಟ್ ಮಾಡಿ. ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.